ನಮಸ್ತೆ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಿಂಹರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಅಂತ ನೋಡೋಣ. ಸೊ ಸಿಂಹರಾಶಿಯವರಿಗೆ ಗುರು 10ನೇ ಮನೆಗೆ ಬರ್ತಿದ್ದಾರೆ, ಶನಿ 7ನೇ ಮನೆಯಲ್ಲಿರ್ತಾರೆ. ಸೊ ಹೇಗಿರುತ್ತಪ್ಪ, ಕೇತು ನೋಡಿದ್ರೆ 2ನೇ ಮನೆಯಲ್ಲಿದ್ದಾರೆ. ಸೊ ಇವರಿಗೆ ಈಗ ಗ್ರಹಣ ಕೂಡ ಇರುತ್ತೆ ಸಿಂಹರಾಶಿಯ ನಿಮ್ಮ ರಾಶಿಯ ಸ್ವಾಮಿಗೆ. ಸೊ ಆದ್ದರಿಂದ ನೀವು ಸ್ವಲ್ಪ ಒಂದು 2-3 ತಿಂಗಳು ನಿಧಾನವಾಗಿರಬೇಕು, ಮತ್ತು ಏನು ಲಾಂಗ್ ಟರ್ಮ್ ಡಿಸಿಷನ್ಸ್ ತೊಗೋಬಾರ್ದು. ಇದು ಸ್ವಲ್ಪ ಸ್ಲೋ ಆಗಿರೋದು ಬೆಟರ್. ಓಕೆ. ಆ್ಯಂಡ್ ಗುರು ನಿಮ್ಮ 10ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಏನೋ ಒಂದು ಈ ವರ್ಷ ಪ್ರೊಫೆಷನ್ ಅನ್ನೋದು ತುಂಬಾ ಫೋಕಸ್ ಜಾಸ್ತಿ ಇರುತ್ತೆ. ಅದಾದ ನಂತರ ಏನೋ ಒಂದು ಒಳ್ಳೇದಾಗಬೇಕು ಆ ಏರಿಯಾ ಅಲ್ಲಿ. ಆ್ಯಂಡ್ ನಿಮಗೆ ಇನ್ಕಮಲ್ಲಿ ಕೂಡ ಇನ್ಕ್ರೀಸ್ ಅನ್ನೋದಿರುತ್ತೆ. ಪ್ರಾಬ್ಲಿ ಯು ಮೈಟ್ ಗೆಟ್ ಅನ್ ಇಂಕ್ರಿಮೆಂಟ್ ಅಂತ ಹೇಳು. ಓಕೆ, ಇಂಕ್ರಿಮೆಂಟ್ ಅನ್ನೋದು ಕೂಡ ಇರುತ್ತೆ. ಆ್ಯಂಡ್ ನಿಮ್ಮ ಮಾತು ಕೂಡ ಮಧುರವಾಗತ್ತೆ. ಇಷ್ಟು ದಿನ ನೀವೇನಾದರೂ ಸ್ವಲ್ಪ ಹಾರ್ಷಾಗಿ ಮಾತಾಡ್ತಿದ್ರು ಕೂಡ ಈಗ ಸ್ವಲ್ಪ ಟೋನ್ ಡೌನ್ ಆಗಿ ಮಧುರವಾಗಿ ಆಗತ್ತೆ. ಓಕೆ. ಆ್ಯಂಡ್ ಇಟ್ಸ್ ಅ ಗ್ರೇಟ್ ಟೈಮ್. ನೀವು ಪ್ರಾಪರ್ಟಿ ಮಾಡಬೇಕು ಅಂತ ಇದ್ದರೆ ಇದು ಗ್ರೇಟ್ ಟೈಮ್. ಆ್ಯಂಡ್ ತಾಯಿ ಆರೋಗ್ಯ ಏನಾದರೂ ಸ್ವಲ್ಪ ಏರುಪೇರಿದ್ರೆ ಇವಾಗ ಅವ್ರಿಗೂ ಕೂಡ ಒಂದು ಬೆಟರ್ ಆಗುತ್ತೆ, ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಅನ್ನೋದು ಆಗುತ್ತೆ. ಓಕೆ. ಆ್ಯಂಡ್ ಎಸ್, ಮ್ಯಾರಿಟಲ್ ಲೈಫಲ್ಲಿ ಕೂಡ ಎಲ್ಲೋ ಒಂದು ಇಂಪ್ರೂವ್ಮೆಂಟ್ಸ್ ಇರುತ್ತೆ. ಸ್ಪೆಷಲಿ ನಿಮಗೆ ಯಾವ ನಕ್ಷತ್ರದವ್ರಿಗೆ ಚೆನ್ನಾಗಿರುತ್ತೆ ಅಂದರೆ ಪೂರ್ವ ಪಾಲ್ಗುಣಿ ನಕ್ಷತ್ರದವ್ರಿಗೆ ಇಟ್ಸ್ ಅ ವೆರಿ ಗುಡ್ ಟೈಮ್. ಅವ್ರು ಅಂದ್ಕೊಂಡಿರೋದನ್ನು ಸಾಧಿಸುವಂತಹ ಸಮಯ ಇದು. ಮಗ ಮತ್ತು ಉತ್ತರ ನಕ್ಷತ್ರದವರು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಅವ್ರು ಸ್ವಲ್ಪ ಅಡ್ಡಿ ಆತಂಕಗಳನ್ನು ಎದುರಿಸ್ಬೇಕಾಗತ್ತೆ. ಓಕೆ. ಸೊ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಬರ್ತೀರಿ, ಹನುಮಂತ ದೇವಸ್ಥಾನಕ್ಕೆ ಹೋಗಿ ಬರ್ತೀರಿ, ಹನುಮಾನ್ ಚಾಲೀಸ ಹೇಳ್ತೀರಿ, ಅದೇ ಒಂದು ದೊಡ್ಡ ಪರಿಹಾರ. ಓಕೆ. ಟೇಕ್ ಕೇರ್. ಜೈ ಶ್ರೀರಾಮ್. ಸೊ ನೆಕ್ಸ್ಟ್ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಅವರಿಗೆಲ್ಲ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈ ವರ್ಷ ಏನಿದೆ ಒಳ್ಳೆಯದು ನೋಡೋಣ. ಸೊ ಕನ್ಯಾ ರಾಶಿಯವರಿಗೆ ಇಷ್ಟು ದಿನ ಆ್ಯನ್ಸೈಟಿ ಅಂತ ಹೇಳ್ತೀವಲ್ಲ, ಲೈಕ್ ಮಾನಸಿಕ ಒತ್ತಡ ಮತ್ತು ತುಂಬ ಯೋಚನೆಗಳು ಇವೆಲ್ಲ ತುಂಬ ಇತ್ತು. ಬಟ್ ಈಗ ಆರಾಮಾಗತ್ತೆ. ಯಾಕೆ ಅಂದರೆ ಗುರು ಬಂದು ನಿಮಗೆ ಆ ಬ್ಲೆಸ್ಸಿಂಗ್ಸ್ ಅನ್ನೋದು ಕಳಿಸ್ತಿದ್ದಾರೆ. ಸೊ ಏಪ್ರಿಲ್ ಆದ ನಂತರ ಮೇಯಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಅನ್ನೋದು ಬರುತ್ತೆ. ನಿಮಗೆ ಆತಂಕ, ಭಯ ಅದೆಲ್ಲ ಕಮ್ಮಿ ಆಗುತ್ತೆ ಈಗ. ಓಕೆ. ಆ್ಯಂಡ್ ಇಟ್ಸ್ ಅ ಗ್ರೇಟ್ ನ್ಯೂಸ್ ಅಲ್ವಾ. ಸೊ ಓಕೆ. ಆ್ಯಂಡ್ ಆಲ್ಸೋ ನಿಮಗೆ ಶನಿ ಬಂದು 6ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಫಾಸ್ಟ್ನೆಸ್ಸು ಇರುತ್ತೆ. ಆ್ಯಂಡ್ ಕೋರ್ಟ್ ಕೇಸಸ್ ಇದ್ದರೆ ಅದರಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಲೋನ್ಸ್ ಬೇಕು ಅಂದ್ಕೊಂಡಿದ್ರೆ ಲೋನ್ಸ್ ಕೂಡ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ. ಆ್ಯಂಡ್ ಇದೇನು ಟೈಮ್ ಅಂದರೆ ಇಫ್ ಯು ಆರ್ ವಾಂಟಿಂಗ್ ಟು ಸೆಲ್ ಸಮಥಿಂಗ್ ಅಂತ ಹೇಳ್ತೀವಲ್ಲ, ನೀವೇನಾದರೂ ಮಾರಬೇಕು, ಒಂದು ಲ್ಯಾಂಡ್ ಇದೆ ಅದನ್ನ ಮಾರಿ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊತಿದ್ರೆ ಅದು ಕೂಡ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಅ ಭಾಗ್ಯಸ್ಥಾನ. ನಿಮಗೆ ಭಾಗ್ಯಸ್ಥಾನದಲ್ಲಿ ಗುರು ಕೂತಿರೋದ್ರಿಂದ ಇಟ್ಸ್ ಅ ವೆರಿ ಗುಡ್ ಟೈಮ್. ಭಾಗ್ಯದಲ್ಲಿ ನಿಮ್ಮ ಲಕ್ ಫ್ಯಾಕ್ಟರಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದು ಇರುತ್ತೆ. ಓಕೆ. ಸೊ ಎಂಜಾಯ್ ದಿಸ್ ಪೀರಿಯಡ್. ಸ್ಪೆಷಲಿ ಹಸ್ತ ನಕ್ಷತ್ರದವರಿಗೆ ಇಟ್ಸ್ ಅ ಗ್ರೇಟ್ ಪೀರಿಯಡ್. ಬಟ್ ಸ್ಟಿಲ್ ಕೀಪ್ ಡೂಯಿಂಗ್ ದ ಸಾಧನಾಸ್. ಅಂದರೆ ದೇವಸ್ಥಾನಕ್ಕೆ ಹೋಗಿ ಬರ್ತೀರಿ ಆ್ಯಂಡ್ ದೇವರ ಅನುಗ್ರಹ ಪಡಿತಾ ಇರಿ. ಚಿತ್ರಾ ನಕ್ಷತ್ರದವ್ರಂತೂ ಮಿಸ್ ಮಾಡೋ ಹಾಗೆ ಇಲ್ಲ. ಶಿವನ ದೇವಸ್ಥಾನ, ಹನುಮಂತನ ದೇವಸ್ಥಾನ ಹೋಗಿ ಬರ್ತಾ ಇರಿ. ಓಕೆ. ಟೇಕ್ ಕೇರ್. ಜೈ ಶ್ರೀರಾಮ್. ಈಗ ನೆಕ್ಸ್ಟ್ ರಾಶಿ ತುಲಾ ರಾಶಿ. ಸೊ ತುಲಾ ರಾಶಿಯವರು ವೆರಿ ಹ್ಯಾಪಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ತುಲಾ ರಾಶಿಯವರಿಗೆ ಹೇಗಿರುತ್ತೆ ಈ ವರ್ಷ? ಓಕೆ. ಕ್ರೋಧಿ ನಾಮ ಸಂವತ್ಸರ ಅಂತ ಹೇಳಿದ್ರೆ ಈ ವರ್ಷ ಅವರಿಗೆ ಗುರು 8ನೇ ಮನೆಯಲ್ಲಿರ್ತಾರೆ ಆ್ಯಂಡ್ ಶನಿ 5ನೇ ಮನೆಯಲ್ಲಿರ್ತಾರೆ. ಸೊ ವಾಟ್ ಇಸ್ ದ ಫಸ್ಟ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಇವರಿಗೆ ಫೈನಾನ್ಸ್ ಅಂದರೆ ಆರ್ಥಿಕ ಸ್ಥಿತಿ ಸ್ವಲ್ಪ ಒಳ್ಳೆ ಇರುತ್ತೆ. ಆರ್ಥಿಕದಲ್ಲಿ ಇಂಪ್ರೂವ್ಮೆಂಟ್ಸ್ ಇರುತ್ತೆ, ಗ್ರೋತ್ ಅನ್ನೋದು ಇರುತ್ತೆ, ಬೆಳೆಯುತ್ತೆ. ಓಕೆ. ಹೊಸ ಫ್ಯಾಮಿಲಿ ಮೆಂಬರ್ ಕೂಡ ಬರಬಹುದು. ಆ್ಯಂಡ್ ಇವ್ರ ಮಾತು ತುಂಬ ಹದವಾಗಿರುತ್ತೆ ಈಗ. ಓಕೆ. ಆ್ಯಂಡ್ ಇವ್ರ ಮಾತಾಡಿದ್ರೆ ಜನ ಕೇಳೋ ಥರನೂ ಇರುತ್ತೆ. ಕೂತ್ಕೊಂಡು ಕೇಳ್ತಾರೆ ಜನ, ಆ ಥರ ಇರುತ್ತೆ.
ಆ್ಯಂಡ್ ಇಷ್ಟು ದಿನ ನಿದ್ದೆಗೂ ಕೂಡ ತುಂಬ ಚೆನ್ನಾಗಿ ಪ್ರಾಬ್ಲಮ್ ಪಡ್ತಾಯಿದ್ರು ತುಲಾರಾಶಿಯವರು. ಇವಾಗ ಆ ನಿದ್ದೆ ಅನ್ನೋದು ಸ್ವಲ್ಪ ವಾಪಸ್ ಬರುತ್ತೆ. ಸ್ವಲ್ಪ ಕಣ್ ತುಂಬ ನಿದ್ದೆ ಮಾಡೋ ಸಮಯ ಕೂಡ ಬಂದಾಗೆ ಅನ್ಕೋಬೋದು. ಓಕೆ, ಆ್ಯಂಡ್ ಎಸ್, ಎಲ್ಲೋ ಒಂದು ಸ್ವಲ್ಪ ಮನಸ್ಸಿಗೆ ಕೂಡ ನೆಮ್ಮದಿ ಸಿಗುತ್ತೆ. ಓಕೆ, ಆ್ಯಂಡ್ ಮಕ್ಕಳ ಬಗ್ಗೆ ತುಂಬ ಆಲೋಚನೆ ಮಾಡ್ತಾಯಿದ್ರು ತುಂಬ ಜನ. ಆ ಮಕ್ಕಳು ಕೂಡ ಎಲ್ಲೋ ಒಂದು ಸ್ಟೆಬಿಲಿಟಿ ಅನ್ನೋದು ಸಿಗುತ್ತೆ. ಓಕೆ, ಆ್ಯಂಡ್ ಎಸ್, ಇಷ್ಟು ರಾಶಿಯಲ್ಲಿ ಯಾವ ನಕ್ಷತ್ರ ಮೋಸ್ಟ್ ಹೆಲ್ಪ್ಫುಲ್ ಆಗಿರುತ್ತೆ ಅಂದರೆ ಸ್ವಾತಿ ನಕ್ಷತ್ರದವರಿಗೆ ಇಟ್ಸ್ ಅ ಗ್ರೇಟ್ ಪೀರಿಯಡ್. ಚಿತ್ತಾಗೆ ಸ್ವಲ್ಪ ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ವಿಶಾಖ ನಕ್ಷತ್ರದವ್ರಿಗೆ ಆವ್ರೇಜ್ ಆಗಿ ಇರುತ್ತೆ. ಓಕೆ, ಸೊ ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್. ಆ್ಯಂಡ್ ಕೆಲವ್ರಿಗೆ ಎಲ್ಲೋ ಒಂದು ಕಡೆ ಜಾಬ್ ಬಿಟ್ಬಿಡಬೇಕು ಅನ್ನೋದು ತುಂಬ ಬರುತ್ತೆ. ಕೆಲವ್ರಿಗೆ ಜಾಬ್ ಲಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಟೇಕ್ ಗುಡ್ ಕೇರ್ ಆಫ್ ಯೋರ್ ಸೆಲ್ಫ್. ಟೇಕ್ ಕೇರ್. ಜೈ ಶ್ರೀ ರಾಮ್. ಓಕೆ, ಈಗ ಸ್ಕಾರ್ಪಿಯೋ ಅಂದರೆ ವೃಶ್ಚಿಕ ರಾಶಿಯವರಿಗೆ. ಸೊ ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ ಈ ವರ್ಷ ಅಂತ ಹೇಳಿದ್ರೆ, ವೃಶ್ಚಿಕ ರಾಶಿ ಗುರುನೇ 7ನೇ ಮನೆಯಲ್ಲಿದ್ದಾರೆ. ಅದಾದ ನಂತರ ಶನಿ 4ನೇ ಮನೆಯಲ್ಲಿದ್ದಾರೆ. ಸೊ 7ನೇ ಮನೆಯಲ್ಲಿ ಗುರು ಕೂತ್ಕೊಂಡು ಹಿ ಈಸ್ ಆಸ್ಪೆಕ್ಟಿಂಗ್ ಯೋರ್ 11th ಹೌಸ್. ಏನೋ ಒಂದು ಇಚ್ಛಾಪೂರ್ತಿ ಆಗಲೇಬೇಕು. ಓಕೆ, ಆ್ಯಂಡ್ ಆಲ್ಸೋ ನಿಮ್ಮಲ್ಲಿ ಜಾಸ್ತಿ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಯು ಆರ್ ನಾಟ್ ಗೋಯಿಂಗ್ ಟು ಬಿ ದ ಸೇಮ್ ಪರ್ಸನ್. ಮೊದಲು ಹೇಗಿದ್ರು ಆವಾಗ ಅದೇ ಥರ ಈಗ ಇರೋದಿಲ್ಲ. ತುಂಬ ಇಂಟರ್ನಲ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಚೇಂಜಸ್ ಅನ್ನೋದು ತುಂಬ ಬರುತ್ತೆ ಈ ಟೈಮಲ್ಲಿ. ಓಕೆ, ಆ್ಯಂಡ್ ಪ್ರಾಬ್ಲಮ್ಸ್ ಲೈಕ್ ಏನಾದರೂ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇದ್ದರೂ ಕೂಡ ಈಗ ಅದೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಓಕೆ, ಆ್ಯಂಡ್ ನಿಮಗೆ ಅರ್ಧಾಷ್ಟಮ ಶನಿ ಕೂಡ ನಡೀತಿರುತ್ತೆ. ಸೊ ಎಲ್ಲ ಆಸಮ್ ಆಗೋಗುತ್ತೆ, ಎಲ್ಲ ಸೂಪರ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅದರದ್ದು ನೀವು ರೆಮಿಡೀಸ್ ಕೂಡ ಮಾಡ್ತಾ ಇರ್ಬೋದು. ಬಟ್ ಎಲ್ಲೋ ಒಂದು ಭಗವಂತನ ರಕ್ಷಣೆ ಅನ್ನೋದು ಇರುತ್ತೆ ಅಂತ ಹೇಳಬಹುದು. ಓಕೆ, ಸೊ ಎಸ್, ಟೇಕ್ ಕೇರ್. ಜೈ ಶ್ರೀರಾಮ್. ಸೊ